ಪತ್ನಿಯನ್ನ ಕೊಂದು ಪೊಲೀಸ್ ಠಾಣೆಗೆ ಪತಿ ಶರಣಾಗಿದ್ದಾನೆ. ಹೆಂಡತಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಗಂಡ. ತಮ್ಮರಸನಹಳ್ಳಿ ಗ್ರಾಮದ ಕೆರೆ ಸಮೀಪ ನಡೆದಿರೋ ಘಟನೆ. ಪತ್ನಿಯನ್ನ ಕೊಂದು ಕಡೆಗೆ ಪೊಲೀಸ್ಗೆ ಶರಣಾಗಿದ್ದಾನೆ. ಪೊಲೀಸ್ ಠಾಣೆಗೆ ತಾನೇ ಹೋಗಿ ಶರಣಾಗಿದ್ದಾನೆ ಪತಿ. ಹೆಂಡತಿಯನ್ನ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ ಗಂಡ. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ತಮ್ಮರಸನಹಳ್ಳಿ ಗ್ರಾಮ ಇದು. ಪತ್ನಿ ರಾಬಿಯಾಳನ್ನ ಕೊಲೆ ಮಾಡಿದ್ದಾನೆ ಪತಿ ನಿಜಾಮುದ್ದೀನ್. ಅನೈತಿಕ ಸಂಬಂಧ ಶಂಕಿಸಿ ಕೊಲೆ ಮಾಡಿದ್ದಾನೆ ಪಾಪಿ. ತಮ್ಮರಸನಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿದ್ರು ದಂಪತಿ. ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಹೆಂಡತಿಯನ್ನ ಕೊಲೆಗೈದಂತಹ ಆರೋಪಿ ನಿಜಾಮುದ್ದೀನ್ ಫುಟೇಜ್ ನೋಡ್ತಾ. ಇನ್ನೊಂದು ಕಡೆ ಮೃತ ಮಹಿಳೆ ರಾಬಿಯಾ ಅನೈತಿಕ ಸಂಬಂಧ ಶಂಕಿಸಿ ಕೊಲೆ ಮಾಡಿದ್ದಾನೆ ಪಾಪಿ. ರಾಬಿಯಾ ಫುಟೇಜ್ ಗಮನಿಸ್ತಾ ಇದ್ದೀರಿ. ಎಷ್ಟು ಕೊಲೆಗಳು. ಗಂಡನೇ ಹೆಂಡತಿನ ಸಾಯಿಸೋದು, ಹೆಂಡತಿನೇ ಗಂಡನ ಸಾಯಿಸೋದು. ಇಂಥ ಪ್ರಕರಣಗಳು, ಕೌಟುಂಬಿಕ ಕಲಹದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ರಾಜ್ಯದಲ್ಲಿ. ಮಕ್ಕಳು ಅವಳು ತುಂಬಾ ಟಾರ್ಚರ್ ಸಫರ್ ಮಾಡಿದ್ದಾರೆ. ಒಂದು 4 ವರ್ಷದಿಂದ ತುಂಬಾ ಟಾರ್ಚರ್. ನಮ್ಮ ಮನೆಗೆ ನುಗ್ಗು ಒಂದ್ಸತಿ ಹೊಡೆದಿದ್ದಾನೆ ಅವನು. ನಮ್ಮ ಕಣ್ಮುಂದೆನೆ ಹೊಡೆದಿದ್ದಾನೆ. ಅಂದ್ರೂ ನಾವು 3 ತಿಂಗಳ ಹಿಂದೆ ನಮ್ಮ ಊರಿಂದ ಇಲ್ಲಿ ಆಚೆ ಕರ್ಕೊಂಡ್ಬಂದು ಹಳ್ಳಿಯಲ್ಲಿ ಇಟ್ಬಿಟ್ಟು ಇವಾಗ ನೆನ್ನೆ ನೋಡಿದ್ರೆ ಸಾಯಿಸ್ಬಿಟ್ಟಿದ್ದಾರೆ. ಏನೂ ತಪ್ಪಿಲ್ಲ ಅವಳದು. ಏನಂದ್ರೆ ಬರೀ ಅವರೇ ಟಾರ್ಚರ್ ಮಾಡ್ತಾ ಇದ್ರು. ಏನೋ ಅಪ್ಪಿ ತಪ್ಪು ಮಾಡ್ತಾರೆ ಮನುಷ್ಯ ಅಂದ್ರೆ. ಅವ್ರು ಏನೋ ಇದಿಲ್ವಾ, ಇಷ್ಟಕ್ಕೆಲ್ಲ ಏನು ಮಾಡಿದ್ದಾನೆ, ಸಾಯಿಸ್ಬಿಟ್ಟಿದ್ದಾನೆ. ಯಾರಿದ್ರೂ ನಮಗೆ ನ್ಯಾಯ ಕೊಡಿಸ್ಲೇಬೇಕು. 4ನೇ ಮಕ್ಕಳು ಅವಳು ತುಂಬ ಟಾರ್ಚರ್ ಸಫರ್ ಮಾಡಿದ್ದಾರೆ. ಒಂದು 4 ವರ್ಷದಿಂದ ತುಂಬ ಟಾರ್ಚರ್. ನಮ್ಮ ಮನೆಗೆ ನುಗ್ಗು ಒಂದ್ಸತಿ ಹೊಡೆದಿದ್ದಾನೆ ಅವನು. ನಮ್ಮ ಕಣ್ಮುಂದೆನೆ ಹೊಡೆದಿದ್ದಾನೆ. ಅಂದ್ರೂ ನಾವು 3 ತಿಂಗಳ ಹಿಂದೆ ನಮ್ಮ ಊರಿಂದ ಇಲ್ಲಿ ಆಚೆ ಕರ್ಕೊಂಡ್ಬಂದು ಹಳ್ಳಿಯಲ್ಲಿ ಇಟ್ಬಿಟ್ಟು ಇವಾಗ ನೆನ್ನೆ ನೋಡಿದ್ರೆ ಸಾಯಿಸ್ಬಿಟ್ಟಿದ್ದಾರೆ. ಏನೂ ತಪ್ಪಿಲ್ಲ ಅವಳದು. ಏನಂದ್ರೆ ಬರೀ ಅವರೇ ಟಾರ್ಚರ್ ಮಾಡ್ತಾ ಇದ್ರು. ಏನೋ ಅಪ್ಪಿ ತಪ್ಪು ಮಾಡ್ತಾರೆ ಮನುಷ್ಯ ಅಂದ್ರೆ. ಅವ್ರು ಏನೋ ಇದಿಲ್ವಾ, ಇಷ್ಟಕ್ಕೆಲ್ಲ ಏನು ಮಾಡಿದ್ದಾನೆ, ಸಾಯಿಸ್ಬಿಟ್ಟಿದ್ದಾನೆ. ಯಾರಿದ್ರೂ ನಮ್ಮ